ಆ ಗಾಯತ್ರಿ ಮಂತ್ರಗಳಲ್ಲಿ ಒಂದು ಬ್ರಹ್ಮ ಗಾಯತ್ರಿ ಮತ್ತೊಂದು ವಿಶ್ವಾಮಿತ್ರ ಗಾಯತ್ರಿ ಅಂತ ಗಾಯತ್ರಿ ಮಂತ್ರಗಳಲ್ಲಿ ಎರಡಿದೆ. ಅದರಲ್ಲಿ ಬ್ರಹ್ಮ ಗಾಯತ್ರಿಯನ್ನು ಜಪ ಮಾಡತಕ್ಕಂಥವರು ಸನ್ಯಾಸಿಗಳು. ಮುಂಚೆ ತಾವು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ, ಉಪನಯನ ಎಲ್ಲ ಆಗಿದ್ದಾಗ ವಿಶ್ವಾಮಿತ್ರ ಗಾಯತ್ರಿಯನ್ನು ತಾವು ಜಪ ಮಾಡ್ತಾ ಇದ್ದಂಥವರು. ಗಾಯತ್ರಿ ಮಂತ್ರದ ಜಪದಿಂದ ಧಿಯೋಯೋನ ಪ್ರಚೋದಯಾತ್, ಯಾರ ಬುದ್ಧಿಯನ್ನು ಭಗವಂತ ಉತ್ತಮವಾದ ಕೆಲಸಗಳಲ್ಲಿ ಪ್ರಚೋದಿಸ್ತಾನೆ. ಎಲ್ಲ ಅಂದರೆ ಅಧ್ಯಯನ ಮಾಡುವಾಗ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ 8-9 ವರ್ಷ ಇದ್ದಾಗಲೇ ಮಕ್ಕಳಿಗೆ ಉಪನಯನಗಳನ್ನು, ಯಾರು ಉಪನಯನ ಸಂಸ್ಕಾರವನ್ನು ಅವರವರ ಪರಂಪರೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಂಥವರ ಮಕ್ಕಳುಗಳಿಗೆ 8 ವರ್ಷಗಳಿದ್ದಾಗಲೇ ಈ ಗಾಯತ್ರಿ ಉಪದೇಶವನ್ನು ಮಾಡುವಂಥ ದೊಡ್ಡ ಒಂದು ಸಮಾರಂಭ, ಆ ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾರೆ. ಗಾಯತ್ರಿ ಮಂತ್ರವನ್ನು ಅವತ್ತು ಉಪದೇಶ ಕೊಡ್ತಾ ಇದ್ದೇವೆ, ಒಂದು ಶುಭ ಸಂದರ್ಭದಲ್ಲಿ ಉಪದೇಶ ಕೊಡ್ತಾ ಇದ್ದೇವೆ ಅಂತ ಬಹಳ ದೊಡ್ಡ ಕಾರ್ಯಕ್ರಮವನ್ನಾಗಿ ಅದನ್ನು ಆಚರಣೆ ಮಾಡ್ತಾರೆ. ಅಂಥದ್ದು ಅಷ್ಟು ಪರಮ ಪವಿತ್ರವಾದದ್ದು, ಅಷ್ಟೇ ಶಕ್ತಿಯಿಂದ ತುಂಬಿರುವಂಥದ್ದು ಗಾಯತ್ರಿ ಮಂತ್ರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ರುವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಓಂ ಗಾಯತ್ರಿ ಜಾಪಕಾಯ ನಮಃ. ಗಾಯತ್ರಿ ಜಾಪಕ ಅಂದರೆ ಬ್ರಹ್ಮ ಗಾಯತ್ರಿಯನ್ನು ಜಪ ಮಾಡ್ತಕ್ಕಂಥವರು. ಗಾಯತ್ರಿ ಅನ್ನುವ ಶಬ್ದವೇನೇ ಅದ್ಭುತವಾಗಿದೆ. ಅದು ಗಾಯಂತಂ ತ್ರಾಯತೆ, ಯಾರು ಅದರ ಜಪವನ್ನು ಮಾಡ್ತಾರೆ, ಗಾಯತ್ರಿ ಮಂತ್ರವನ್ನು, ಅವರ ರಕ್ಷಣೆಯನ್ನು ಮಾಡುತ್ತೆ. ಅಂಥದ್ದು ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರದಲ್ಲಿ ಬ್ರಹ್ಮ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ ಅಂತ ಎರಡೆರಡು ವಿಧಾನಗಳಿದೆ. ಅದರಲ್ಲಿ ವಿಶ್ವಾಮಿತ್ರರು ನಮಗೆ ಕೊಟ್ಟಂತಹ ಮಂತ್ರ ಅಂದರೆ ವಿಶ್ವಾಮಿತ್ರರು ತಾವು ತಮ್ಮ ತಪಸ್ಸಿನ ಬಲದಿಂದ ಕಂಡುಕೊಂಡು ಜಗತ್ತಿಗೆ ಅದನ್ನು ಕೊಟ್ಟು ಪರಮೋಪಕಾರವನ್ನು ಮಾಡಿದ್ದಾರೆ. ಬ್ರಹ್ಮ ಗಾಯತ್ರಿ ಮಂತ್ರಕ್ಕೂ ವಿಶ್ವಾಮಿತ್ರ ಗಾಯತ್ರಿ ಮಂತ್ರಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ. ಅಂದರೆ ನಾವು ಜಪ ಮಾಡ್ತಾ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಇದು ವಿಶ್ವಾಮಿತ್ರ ಗಾಯತ್ರಿ ಆದರೆ, ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನೋದು ಬ್ರಹ್ಮ ಗಾಯತ್ರಿ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಆ ಗಾಯತ್ರಿ ಮಂತ್ರಗಳಲ್ಲಿ ಒಂದು ಬ್ರಹ್ಮ ಗಾಯತ್ರಿ ಮತ್ತೊಂದು ವಿಶ್ವಾಮಿತ್ರ ಗಾಯತ್ರಿ ಅಂತ ಗಾಯತ್ರಿ ಮಂತ್ರಗಳಲ್ಲಿ ಎರಡಿದೆ. ಅದರಲ್ಲಿ ಬ್ರಹ್ಮ ಗಾಯತ್ರಿಯನ್ನು ಜಪ ಮಾಡತಕ್ಕಂಥವರು ಸನ್ಯಾಸಿಗಳು. ಮುಂಚೆ ತಾವು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ, ಉಪನಯನ ಎಲ್ಲ ಆಗಿದ್ದಾಗ ವಿಶ್ವಾಮಿತ್ರ ಗಾಯತ್ರಿಯನ್ನು ತಾವು ಜಪ ಮಾಡ್ತಾ ಇದ್ದಂಥವರು. ಗಾಯತ್ರಿ ಮಂತ್ರದ ಜಪದಿಂದ ಧಿಯೋಯೋನ ಪ್ರಚೋದಯಾತ್, ಯಾರ ಬುದ್ಧಿಯನ್ನು ಭಗವಂತ ಉತ್ತಮವಾದ ಕೆಲಸಗಳಲ್ಲಿ ಪ್ರಚೋದಿಸ್ತಾನೆ. ಎಲ್ಲ ಅಂದರೆ ಅಧ್ಯಯನ ಮಾಡುವಾಗ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ 8-9 ವರ್ಷ ಇದ್ದಾಗಲೇ ಮಕ್ಕಳಿಗೆ ಉಪನಯನಗಳನ್ನು, ಯಾರು ಉಪನಯನ ಸಂಸ್ಕಾರವನ್ನು ಅವರವರ ಪರಂಪರೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಂಥವರ ಮಕ್ಕಳುಗಳಿಗೆ 8 ವರ್ಷಗಳಿದ್ದಾಗಲೇ ಈ ಗಾಯತ್ರಿ ಉಪದೇಶವನ್ನು ಮಾಡುವಂಥ ದೊಡ್ಡ ಒಂದು ಸಮಾರಂಭ, ಆ ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾರೆ. ಗಾಯತ್ರಿ ಮಂತ್ರವನ್ನು ಅವತ್ತು ಉಪದೇಶ ಕೊಡ್ತಾ ಇದ್ದೇವೆ, ಒಂದು ಶುಭ ಸಂದರ್ಭದಲ್ಲಿ ಉಪದೇಶ ಕೊಡ್ತಾ ಇದ್ದೇವೆ ಅಂತ ಬಹಳ ದೊಡ್ಡ ಕಾರ್ಯಕ್ರಮವನ್ನಾಗಿ ಅದನ್ನು ಆಚರಣೆ ಮಾಡ್ತಾರೆ. ಅಂಥದ್ದು ಅಷ್ಟು ಪರಮ ಪವಿತ್ರವಾದದ್ದು, ಅಷ್ಟೇ ಶಕ್ತಿಯಿಂದ ತುಂಬಿರುವಂಥದ್ದು ಗಾಯತ್ರಿ ಮಂತ್ರ. ಯಾರು ನಿಜವಾಗಲೂ ಅದರ ಜಪ ಮಾಡುವ ಅಧಿಕಾರ ಇರುತ್ತೋ ಅವರು ಮಾತ್ರ ಗಾಯತ್ರಿ ಜಪವನ್ನು ಮಾಡಬೇಕು. ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ಗಾಯತ್ರಿ ಮಂತ್ರದ ಜಪವನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ? ಅಂಥದ್ದೇನು? ಗಾಯತ್ರಿ ಮಂತ್ರ ಇವಾಗೆಲ್ಲ ಹೇಗಾಗಿದೆ, ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ. ಗಾಯತ್ರಿ ಮಂತ್ರ
ಬಹಳ ವರ್ಷ ಅನೇಕ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ಭಗವಂತನ ಅನುಗ್ರಹದಿಂದ ತಾವು ಆ ಮಂತ್ರವನ್ನು ಕಂಡುಕೊಂಡಿರ್ತಾರೆ. ನಾವು ಅದನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗಬಾರ್ದೋ ಅಷ್ಟು ಕೆಳಮಟ್ಟಕ್ಕೆ ಆ ಮಂತ್ರವನ್ನು ತಗೊಂಡು ಹೋದ್ವಿ ಅಂದರೆ ಅದು ನಾವು ಮಂತ್ರಕ್ಕೆ ಮಾಡುವಂಥ ಅವಮಾನ ಅಂತಾಗತ್ತೆ. ಯಾವತ್ತಿಗೂ ಈ ಕೆಲಸವನ್ನು ಮಾಡಬಾರ್ದು. ಯಾಕೆ ಎಲ್ಲರೂ ಈ ಮಂತ್ರವನ್ನು ಹೇಳಬಾರ್ದು? ಎಲ್ರಿಗೂ ಒಳ್ಳೆ ಬುದ್ಧಿ ಬರುತ್ತಲ್ಲ ಈ ಮಂತ್ರವನ್ನು ಹೇಳೋದ್ರಿಂದ. ಪ್ರತಿಯೊಬ್ಬರೂ ಮಾಡಲಿ, ತಪ್ಪೇನಿದೆ? ಯಾಕೆ ಇವರು ಮಾತ್ರ ಗಾಯತ್ರಿ ಮಂತ್ರ ಜಪ ಮಾಡಬೇಕು, ಇವರು ಗಾಯತ್ರಿ ಮಂತ್ರ ಜಪ ಮಾಡಬಾರ್ದು ಅನ್ನುವ ಭೇದ ಭಾವ ಯಾಕಪ್ಪ ಇಟ್ಟಿದ್ದೀರಾ? ಪ್ರತಿಯೊಬ್ಬರೂ ಗಾಯತ್ರಿ ಮಂತ್ರ ಜಪ ಮಾಡಲಿ, ಎಲ್ರಿಗೂ ಉಪಯೋಗ ಆಗುತ್ತೆ ಅದರಿಂದ. ಅದರಲ್ಲಿ ಯಾಕೆ ತಾರತಮ್ಯ? ಅಂದರೆ ಹೆಂಗಸರು ಯಾವುದೇ ಕಾರಣಕ್ಕೂ ಗಾಯತ್ರಿ ಮಂತ್ರವನ್ನು ಹೇಳಬಾರ್ದು ಅಂತಿದೆ. ಅದಕ್ಕೆ ಬೇಕಾದಂತಹ ವೈಜ್ಞಾನಿಕ ಸಮಸ್ಯೆಗಳನ್ನು ಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಗರ್ಭಕೋಶದಲ್ಲೇ ಸಮಸ್ಯೆ ಬರುವಂತಾಗುತ್ತೆ. ಅದಕ್ಕೋಸ್ಕರ ಓಂಕಾರವನ್ನು ಹೇಳಬಾರ್ದು, ವೇದಮಂತ್ರಗಳನ್ನು ಹೇಳಬಾರ್ದು ಅನ್ನೋದು ವೈಜ್ಞಾನಿಕವಾಗಿಯೇ ನಿರೂಪಿತವಾಗಿರತಕ್ಕಂತಹ ಸಾಬೀತಾಗಿರುವಂಥ ವಿಷಯಗಳು. ಆದರೆ ಇವತ್ತು ಕಾಲ ತುಂಬ ಮುಂದುವರೆದು ಅದಕ್ಕೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳದೆ ನಾವು ಜಪ ಮಾಡ್ತೀವಿ, ನಮಗೇನಾಗುತ್ತೆ ಇದರಿಂದ ಅಂತ. ಯಾಕೆ ಮಾಡಬಾರ್ದು? ಅದರಿಂದ ತಪ್ಪೇನು? ಇವರೇ ಮಾಡಬೇಕು ಅನ್ನೋ ಕಾರಣ ಯಾಕೆ? ಅದಕ್ಕೆ ಒಂದು ಉದಾಹರಣೆ ನೋಡೋದಾದರೆ, ಈಗ ಜಗತ್ತು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಎಷ್ಟೋ ಜನಕ್ಕೆ ಅನ್ನ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಅನೇಕ ಜನ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುವಂತಹ ಸ್ಥಿತಿಗಳು ಬಂದಿದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಯಾಕೆ ಕಷ್ಟಪಡಬೇಕು? ನಮ್ಮ ಹತ್ತಿರವೇ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇನು ಕರಿತೀವಿ, ಆ ಸಂಸ್ಥೆ ಸರ್ಕಾರದ ಅಧೀನದಲ್ಲಿರುವಂಥದ್ದು. ಪ್ರತಿಯೊಬ್ಬರಿಗೂ ಇಷ್ಟಿಷ್ಟು ಲಕ್ಷ ಅಂತ ಪ್ರಿಂಟ್ ಮಾಡಿ ಕೊಟ್ಬಿಡ್ಲಿ. ಯಾರು ಭಿಕ್ಷಕರೇ ಇರೋದಿಲ್ಲ. ದುಡ್ಡನ್ನು ಪ್ರಿಂಟ್ ಮಾಡುವ ಮಿಷಿನ್ನು ನಮ್ಮ ಹತ್ರನೇ ಇದೆ. ಹಾಗಾಗಿ ಯಾರು ಯಾಕೆ ಕಷ್ಟದಲ್ಲಿರಬೇಕು? ಪ್ರತಿಯೊಬ್ಬರಿಗೂ ದುಡ್ಡಾಗಲಿ, ಎಲ್ರಿಗೂ 2,000 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡಿ ಜಗತ್ತೆಲ್ಲ, ಈ ದೇಶವೆಲ್ಲ ಹಂಚಿಬಿಡೋದು. ಇಡೀ ಭಾರತ ದೇಶದ ತುಂಬ ಎಷ್ಟು ಬೇಕೋ ನಮಗೆ, ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ದುಡ್ಡನ್ನು ಪ್ರಿಂಟ್ ಮಾಡಿ ಇಟ್ಕೊಂಡು ಎಲ್ಲ ಕಡೆಯಲ್ಲೂ ಬಳಸ್ತಾ ಹೋಗ್ಬಿಡ್ಬೋದು. ಯಾಕೆ ಈ ಕೆಲಸ ಮಾಡಬಾರ್ದು? ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಹಾಗೆಲ್ಲ ದುಡ್ಡನ್ನು ಪ್ರಿಂಟ್ ಮಾಡುವಂಥದ್ದಲ್ಲ. ಅದಕ್ಕೆ ಅದರದ್ದೇ ಆದ ಕಟ್ಟುಪಾಡುಗಳಿದೆ. ಸರ್ಕಾರ ತನ್ನದ್ದೇ ಆದ ನಿಯಮಗಳನ್ನು ಮಾಡಿಕೊಂಡಿದೆ. ಆ ನಿಯಮಗಳಿಗೆ ಒಳಪಟ್ಟು ಎಷ್ಟನ್ನು ನಾವು ಪ್ರಿಂಟ್ ಮಾಡ್ಬೋದು ಅಷ್ಟು ಮಾತ್ರ ಸಾಧ್ಯ. ಯಾರೋ ಕಷ್ಟದಲ್ಲಿದ್ದಾರೆ, ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಅಂದ ತಕ್ಷಣ ನಾವು ಪ್ರಿಂಟ್ ಮಾಡಿ ಕೊಡುವಂಥ ವಸ್ತು ಅಲ್ಲ ಅದು. ಅದಕ್ಕೆ ಬೇಕಾದಷ್ಟು ನಿಯಮಗಳಿದೆ. ಅದನ್ನೆಲ್ಲ ಮೀರಿ ನಾವು ಒಂದೇ ಒಂದು ನೋಟನ್ನು ಕೂಡ ಜಾಸ್ತಿ ಪ್ರಿಂಟ್ ಮಾಡೋ ಹಾಗಿಲ್ಲ. ಇಷ್ಟು ಪರಿಸ್ಥಿತಿ ಗಂಭೀರ. ಅಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದು ತಾನು ಅನ್ನ ತಿನ್ನಲಿಕ್ಕೂ ಸಾಧ್ಯ ಇಲ್ಲದೆ ಹಸುವೆಯಿಂದ ಸಾಯ್ತಾನೆ ಅಂದರೂ ನಮ್ಮ ಕೈಯಲ್ಲೇ ಇರುವಂಥ ಸಾಮಾನ್ಯವಾದ ಲೌಕಿಕವಾದ ಒಂದು ಯಂತ್ರ ಕೊಡುವಂಥ ನೋಟನ್ನೇ ಪ್ರಿಂಟ್ ಮಾಡಲಿಕ್ಕೆ ನಾವು ತಯಾರಿಲ್ಲ ಅಂದಮೇಲೆ, ಸಹಸ್ರಾರು ವರ್ಷಗಳ ಕಾಲ ಕಷ್ಟಪಟ್ಟು ತಪಸ್ಸನ್ನು ಆಚರಣೆ ಮಾಡಿ ಭಗವಂತನ ಅನುಗ್ರಹದಿಂದ ಸಂಪಾದನೆ ಮಾಡಿದ ಮಂತ್ರವನ್ನು ಬೀದಿಗಳಲ್ಲಿ ಯಾರಂದರೆ ಯಾರು, ಹೇಗಂದರೆ ಹೇಗೆ, ಯಾವ ಅವಸ್ಥೆಯಲ್ಲಿ ಅಂದರೆ ಆ ಅವಸ್ಥೆಯಲ್ಲಿ ಅದನ್ನು ಹೇಳ್ತಾರೆ ಅಂದರೆ ಆ ಮಂತ್ರಕ್ಕೆ ಮಾಡುವ ಅವಮಾನ ಅಲ್ಲದೆ ಮತ್ತೇನು? ಮತ್ತು ಅಷ್ಟೇ ಅಲ್ಲದೆ ಇದೇ ರೀತಿಯ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಬೇಕಾದಷ್ಟು ಹೇಳ್ತಾ ಹೋಗ್ಬೋದು. ಹೇಗೆ ನಮ್ಮಿಂದ ನೋಟುಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಗಾಯತ್ರಿ ಮಂತ್ರವನ್ನು ಕೂಡ ಯಾರಂದರೆ ಅವರು, ಹೇಗಂದರೆ ಹಾಗೆ ಜಪ ಮಾಡುವಂಥದ್ದಲ್ಲ. ಎಷ್ಟೋ ಜನರ ಮನೆಗಳಲ್ಲಿ ಇವತ್ತಿಗೂ ನಾವು ಕೇಳ್ತೇವೆ, ಕಾಲಿಂಗ್ ಬೆಲ್ಲನ್ನು ಒತ್ತಿದರೆ ಈ ಮಂತ್ರ ಬರುತ್ತೆ, ರಿಂಗ್ ಟೋನಲ್ಲಿ ಈ ಮಂತ್ರ ಬರುತ್ತೆ. ಇದು ನಮ್ಮ ದೇಶಕ್ಕೆ ದೊರೆತಂತಹ ಸಂಪತ್ತಿದು. ಬಹಳ ಗೌಪ್ಯವಾಗಿ ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಹತ್ರ ಇದೆ. ನಾವು ಅದನ್ನು ಬೀದಿಯಲ್ಲಿ ಅದಕ್ಕೆ ಯಾಕೆ ಅಂದರೆ, ಈಗ ನಾವು ಊಟ ಮಾಡ್ತೇವೆ, ಸತ್ಯ, ಊಟದ ಮನೆಯಲ್ಲಿ ಮಾಡ್ತೇವೆ. ಯಾಕೆ ಊಟದ ಮನೆಯಲ್ಲೇ ಮಾಡಬೇಕು? ಎಲ್ಲ ನಮ್ಮದೇ ಮನೆ ತಾನೇ. ನಾವು ಇನ್ಯಾವುದೋ ಮನೆಯ ಇನ್ನೊಂದು ಭಾಗದಲ್ಲಿ ಎಲ್ಲಿ ನಾವು ನಮ್ಮ ಕೊಳಕನ್ನು ಚೆಲ್ತೇವೆ ಅಂಥ ಕಡೆಯಲ್ಲೂ ತಟ್ಟೆ ಇಟ್ಟುಕೊಂಡು ಊಟ ಮಾಡೋಣ, ಅದು ನಮ್ಮ ಮನೆಯೇ ಅಲ್ವಾ ಅಂತ ನಾವು ಮಾಡೋದಿಲ್ಲ. ಯಾಕೆ? ಆ ಜಾಗ ಕೊಳಕು, ಅಲ್ಲಿ ಅದನ್ನು ಮಾಡಬಾರ್ದು. ಈ ಜಾಗ ಇದು ಸ್ವಚ್ಛ, ಇಲ್ಲಿ ಮಾತ್ರ ಮಾಡಬೇಕು. ಹಾಗೆ ಮಂತ್ರಗಳಿಗೂ ಅದರದ್ದೇ ಆದ ವಿಧಾನಗಳಿದೆ. ಅದಕ್ಕೋಸ್ಕರ ಅದನ್ನು ಹೇಗಂದರೆ ಹಾಗೆ ಚಪ್ಪಲಿಯನ್ನು ಹಾಕ್ಕೊಂಡೇ ತಮಾಷೆಗೋಸ್ಕರ ಆಡ್ಕೊಳ್ಳೋಕ್ಕೋಸ್ಕರ ಅದನ್ನು ನಾವು ಹಾಡೋದು, ಕಾಲಿಂಗ್ ಬೆಳಗಳಲ್ಲಿ ಹಾಕೋದು, ಅದನ್ನು ಒತ್ತಿ ಎಲ್ಲ ಕಡೆ ಕೇಳೋ ಹಾಗೆ. ನಾವು ಮನೆ ಒಳಗಡೆ ನಮ್ಮ ಯಾವುದೋ ಕರ್ಮಗಳನ್ನು,
ಅಂದರೆ ನಿತ್ಯ ಕರ್ಮಗಳಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾ ಎಲ್ಲೋ ಕೂತಿರ್ತೇವೆ. ಆಗ ನಮ್ಮ ಮನೆಗೆ ಯಾರೋ ಬಂದು ಕಾಲಿಂಗ್ ಬೆಲ್ ಹಾಕಿದರೆ ಈ ಮಂತ್ರ ಕೇಳುತ್ತೆ. ಅಥವಾ ನಾವೇ ಇವಾಗ ಮೊಬೈಲ್ ಫೋನನ್ನು ತೊಗೊಂಡು ಹೋಗದೇ ಇರೋ ಜಾಗನೇ ಇಲ್ಲ. ಪ್ರತಿಯೊಬ್ಬರೂ ಶೌಚಕ್ಕೆ ಹೋದಾಗಲೂ ತೊಗೊಂಡು ಹೋಗ್ತಾರೆ. ಆ ರೀತಿ ತೊಗೊಂಡು ಹೋದಾಗ ಅಲ್ಲಿ ಈ ಮಂತ್ರ ಬಂದರೆ ನಾವು ಮಾತ್ರ ಶೌಚಾಲಯಗಳಲ್ಲಿ ಕೂತು ಊಟ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ದೊಡ್ಡ ದೊಡ್ಡ ಋಷಿಮುನಿಗಳು ಬುದ್ಧಿವಂತಿಕೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಕೊಟ್ಟಂಥ ಮಂತ್ರವನ್ನು ಸಿಕ್ಕ ಕಡೆಗಳಲ್ಲಿ ಹೇಗಂದ್ರೆ ಹಾಗೆ ಹಾಡ್ತೀವಿ ಅಂದರೆ ಅದು ಆ ಮಂತ್ರಕ್ಕೆ ಮಾಡುವ ಅವಮಾನ ಅಲ್ಲದೆ ಮತ್ತೇನು. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಮತ್ತಾರು ಅರ್ಥ ಮಾಡ್ಕೊಳ್ತಾರೆ? ರಾಯರಂಥ ಮಹಾನುಭಾವರು, ಅವರನ್ನು ಗುರುಗಳು ಅಂತ ಹೋಗಿ ಗುರುವಾರ ಅವರ ಕಾಲಿಗೆ ಬೀಳೋದಷ್ಟೇ ಅಲ್ಲ, ಅವರು ಯಾವ್ಯಾವ ಮಂತ್ರಗಳಿಗೆ ಎಂಥೆಂಥ ಸ್ಥಾನ ಕೊಟ್ಟು ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಗಾಯತ್ರಿ ಮಂತ್ರವನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಷ್ಟು ಎತ್ತರದ ಸ್ಥಾನದಲ್ಲಿ ಇರುವಂಥ ಗಾಯತ್ರಿ ಮಂತ್ರಕ್ಕೆ ನಾವು ಅವಮಾನ ಮಾಡಿದರೆ ನಾವು ನಂಬಿದ ಗುರುಗಳಿಗೂ ಅವಮಾನ, ಮಂತ್ರಕ್ಕೂ ಅವಮಾನ. ಎರಡೆರಡು ಅವಮಾನಗಳಿಂದ ಬರುವ ಪಾಪವನ್ನು ನಾವು ಅನುಭವಿಸಬೇಕಾಗುತ್ತೆ. ಇದರ ಶಕ್ತಿ ಅಂಥದ್ದು. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ತಾನು ಈ ಮಂತ್ರವನ್ನು 1000ಕ್ಕೂ ಮೀರಿ ಜಪವನ್ನೇ ಮಾಡಲಿಕ್ಕೆ ಹೋಗಬಾರ್ದು. ಅದರಿಂದ ಬರುವ ಶಕ್ತಿ ಏನಿದೆ ಅದು ಅತಿ ಹೆಚ್ಚಾದರೂ ತಡೆಯೋದಿಲ್ಲ ಅಂತ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ 100% ಆಗುವ ತನಕ ಮೊಬೈಲ್ ಚಾರ್ಜ್ ಮಾಡ್ಬೋದು. ಚಾರ್ಜರ್ ನಂದೆ, ಕರೆಂಟ್ ನಂದೆ ಅಂತ 100 ಆದಮೇಲೂ ಅದನ್ನು ಚಾರ್ಜಿಗೆ ಹಾಕಿದರೆ ಅದು ಒಡೆದು ಹೋಗುತ್ತೆ. ಹಾಗೆ ಒಬ್ಬ ವ್ಯಕ್ತಿಗೆ ಸುಮಾರು 1000 ಗಾಯತ್ರಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದರ ಶಕ್ತಿಯನ್ನು ತಡ್ಕೊಳ್ಳೋ ಸಾಮರ್ಥ್ಯ ಇದೆ. ಅದನ್ನು ಮೀರಿದರೆ ಅವನ ತಲೆ ಹುಚ್ಚ ಆದರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. ಅಂಥ ಶಕ್ತಿ ಸಾಮರ್ಥ್ಯಗಳಿರುವಂಥ ಮಂತ್ರ. ಆ ಮಂತ್ರವನ್ನು ಶುಚಿಯಾದ ಜಾಗದಲ್ಲಿ ಯಾರು ಅದನ್ನು ಮಾಡಬಹುದೋ ಜಪವನ್ನು, ಅವರು ಮಾತ್ರ ಆ ಜಪವನ್ನು ಮಾಡಬೇಕು. ಯಾರಂದ್ರೆ ಯಾಕೆ ಆ ಜಪ ಮಾಡಬಾರ್ದು? ಯಾರು ಬೇಕಾದರೂ ಮಾಡೋಣ ಅನ್ನೋದಾದರೆ, ಉದಾಹರಣೆಗೆ ಇವಾಗ ನಾವು ಪ್ರಧಾನಮಂತ್ರಿಗಳು ಅಂತ ಒಬ್ಬರನ್ನು ಮಾಡಿರ್ತೇವೆ. ಪ್ರಧಾನಮಂತ್ರಿಗಳು ಹೇಳಿದ ವಿಷಯಕ್ಕೆ ಇಡೀ ದೇಶ ಬೆಲೆ ಕೊಡುತ್ತೆ. ಅಲ್ಲ, ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿದವನೇ ನಾನು ಹಾಕಿದ ವೋಟಿಂದ ಅವರು ಪ್ರಧಾನಮಂತ್ರಿಗಳಾಗಿದ್ದು, ಹಾಗಾಗಿ ನಾನು ಹೇಳಿದ್ದು ಕೇಳಬೇಕು ಅಂತ ಇಡೀ ದೇಶ ಜಾರಿಗೊಳ್ಳುವಂಥ ಯಾವುದಾದ್ರೂ ಮಾತು ನಾನು ಹೇಳಿದರೆ ಯಾರಾದರೂ ಕೇಳ್ತಾರಾ? ಯಾರು ಕೇಳೋದಿಲ್ಲ. ಅಥವಾ ಇಲ್ಲರಿ ಪ್ರಧಾನಮಂತ್ರಿ ಆಗಿದ್ದೇ ನನ್ನಿಂದ, ಹಾಗಾಗಿ ಅವನಿಗೆ ಸಿಗುವ ಎಲ್ಲ ಸೌಲಭ್ಯಗಳು ನನಗೆ ಸಿಗಬೇಕು ಅಂದ್ರೆ ಕೇಳ್ತಾರಾ? ಕೇಳೋದಿಲ್ಲ. ಪ್ರಧಾನಮಂತ್ರಿಗಳಿಗೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲ ಸೌಲಭ್ಯಗಳಿದೆ, ನಾನು ಅವರಂತೆ ಕೈಕಾಲುಗಳಿರುವಂಥ ಬುದ್ಧಿ ಇರುವಂತಹ ಮನುಷ್ಯ ಆಗಿದ್ದರು ನನಗದು ಯಾವುದು ಸಿಗ್ತಾ ಇಲ್ಲ. ಹಾಗಾದರೆ ಏನರ್ಥ? ದೇವರು ಆ ಜಪ ಮಾಡಲಿಕ್ಕೆ ಅಂತಲೇ ಕೆಲವು ಸ್ಥಾನಗಳನ್ನು ಕೊಟ್ಟಿರ್ತಾನೆ. ಆ ಸ್ಥಾನದಲ್ಲಿರ್ತಕ್ಕಂಥವರು ಆ ಜಪಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಬೇರೆಯವರು ಯಾಕೆ ಮಾಡಬಾರ್ದು? ನಿಮ್ದೊಳ್ಳೆ ಸಮಸ್ಯೆ ಅಲ್ಲ ಅಂದರೆ ಹಾಗಾದರೆ ಇಲ್ಲೂ ಆ ನಿಯಮ ಪಾಲಿಸಿ. ಒಂದು ಸ್ಕೂಲಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸ್ ಯಾಕೆ? ಎಲ್ಲ ಮಕ್ಕಳೇ, ಎಲ್ಲ ಸಮಾನರೇ. 10ನೇ ಕ್ಲಾಸಿನ ಮಗು 1ನೇ ಕ್ಲಾಸಿನ ಮಗು ಎಲ್ಲ ಒಂದೇ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿ. ಇಲ್ಲ, ಆ ವಯಸ್ಸು ದೊಡ್ಡದು, ಅದು ಬೇರೆ. ಭೇದ ಭಾವ ಯಾಕೆ ಮಾಡ್ತೀರಾ? ಭೇದ ಭಾವ ಮಾಡಬೇಡ್ರಿ. ಈಗ ಎಲ್ಲ ಕಡೆಗಳಲ್ಲೂ ಹೀಗೊಂದು ಮಾತಾಡ್ತಾರೆ, ಎಲ್ಲೂ ಭೇದ ಭಾವ ಮಾಡಬಾರ್ದು, ಯಾರನ್ನೂ ಬೇರೆ ಬೇರೆ ನೋಡಬಾರ್ದು. ಆಹಾರ ಪದ್ಧತಿಗಳಲ್ಲಿರ್ಬೋದು, ಎಲ್ಲ ಕಡೆಯಲ್ಲೂ ಎಲ್ಲವನ್ನೂ ತಿಂತಾ ಕೂತ್ಕೊಳ್ಬೇಕು, ಎಲ್ಲರೂ ತಿಂತಾ ಇರಬೇಕು. ಬರೀ ಆಹಾರವನ್ನು ತಿನ್ನೋದು ಮಾತ್ರ ನಮ್ಮ ಉದ್ದೇಶ ಆಗಿರಬೇಕಷ್ಟೇ. ಎಲ್ಲೂ ವ್ಯತ್ಯಾಸ ಮಾಡಬಾರ್ದು, ಯಾರಲ್ಲೂ ವ್ಯತ್ಯಾಸ ಮಾಡಬಾರ್ದು. ಹಾಗಾದರೆ ಒಂದು ಶಾಲೆ ನಡೆಸಬೇಕಾದ್ರೆ ಭೇದ ಭಾವ ಮಾಡೋ ಹಾಗಿಲ್ಲ. ಈ ಟೀಚರ್ಗೆ ಇಷ್ಟೇ ಸಂಬಳ, ಪ್ರಿನ್ಸಿಪಾಲ್ ಆದವರಿಗೆ ಇಷ್ಟು ಸಂಬಳ, ಸೆಕ್ರೆಟರಿಗಳಿಗೆ ಬೇರೆ ಸಂಬಳ. ಆತರ ಯಾಕ್ರಿ ಭೇದ ಭಾವ ಮಾಡ್ತೀರಾ? ಅವರು ಓದಿದ್ದಾರೆ, ಇವರು ಓದಿದ್ದಾರೆ, ಅವ್ರಿಗೆ ಕೈಕಾಲಿದೆ, ಇವ್ರಿಗೆ ಕೈಕಾಲಿದೆ. ಅಸತ್ಯ ಇದು. ನಾವು ಇಂಥ ಕಾಲದಲ್ಲಿ ಇದ್ಕೊಂಡು ನಾವು ಬೆಲೆ ಕೊಡುವಂಥದ್ದೇ ಬೇರೆದಕ್ಕೆ. ನಾವು ಅದಕ್ಕೆ ಬೆಲೆ ಕೊಡ್ತೀವಿ ಅಂದರೆ ಎಲ್ಲರನ್ನು ಸಮಾನರಾಗಿ ಕಾಣಬೇಕು ಅಂತ ಒಂದು ಹುಚ್ಚಾಟಿಕೆಯಲ್ಲಿ ಸಮಾನರು ಅಂತ ಸಂಬಳದಲ್ಲೂ ಸಮಾನರನ್ನಾಗಿ ಮಾಡ್ಕೊಳ್ಳಿ. ಹಾಗಾದರೆ ಒಂದು ವಿಷಯಕ್ಕಾದರೆ ಸಮಾನತೆ ಬೇಕಾಗಿಲ್ಲ, ಒಂದು ವಿಷಯಕ್ಕಾದರೆ ಮಾತ್ರ ಸಮಾನತೆ ಬೇಕು ಅಂದರೆ ನಮ್ಮನ್ನು ಬುದ್ಧಿ ಇರೋರು ಅಂತ ಕರೀತಾರಾ? ಹಾಗಾದರೆ ಕಷ್ಟದಲ್ಲಿದ್ದಾರೆ ಅಂದ ಮಾತ್ರಕ್ಕೆ, RBI ನಮ್ಮ ಕೆಳಗಡೆ ಇದೆ ಅಂದ ಮಾತ್ರಕ್ಕೆ ಬೇಕಾಬಿಟ್ಟಿಯಾಗಿ ನೋಟ್ಗಳನ್ನು ಪ್ರಿಂಟ್ ಮಾಡುವ ಅಧಿಕಾರ ನಮ್ಮಲ್ಲಿಲ್ಲ. ಹಾಗಾಗಿ ಗಾಯತ್ರಿ ಮಂತ್ರ ಜಪವನ್ನು ಬುದ್ಧಿ ಇಲ್ಲದೆ ಇರೋರು ಎಲ್ಲರೂ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಅವರೇ ಮಾಡಬೇಕು ಅಂತ ಭೇದ ಭಾವ ಯಾಕೆ ಮಾಡ್ತೀರಾ? ಯಾರು ಬೇಕಾದರೂ ಗಾಯತ್ರಿ ಮಂತ್ರ ಜಪ ಮಾಡಲಿ ಅಂದರೆ ಹಾಗಾದರೆ ಪ್ರಧಾನಮಂತ್ರಿಗಳು ಅನ್ನೋ ಒಂದು ಸ್ಥಾನವನ್ನೇ ತೆಗೆದುಹಾಕಿ. ಅದು ಬೇಡವೇ ಬೇಡ. ಎಲ್ಲರೂ ಸಮಾನರೇ. ಪ್ರಧಾನಮಂತ್ರಿಗಳಿಗೆ ಸಿಗುವಂಥ ಗೌರವ, ಅವ್ರು ಹೇಳಿದ ಮಾತು ಹೇಗೆ ಜಗತ್ತೆಲ್ಲ ನಡೆಯುತ್ತೋ ಹಾಗೆ ನಾನು ಹೇಳಿದ ಮಾತು ನಡಿಬೇಕು, ನಾನು ಹೇಳಿದಾಗೂ ಎಲ್ಲರೂ ಕೇಳಬೇಕು. ಹಾಗೆ ಕೇಳ್ತಾ ಇಲ್ಲ ಅಂದರೆ ನೀವು ಇದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಹಾಗೆ ಕೇಳ್ತಾರೆ,
ಎಲ್ಲರೂ ಹೇಳಿದ್ದಕ್ಕೂ ಪ್ರಧಾನಮಂತ್ರಿಗಳ ಮಾತಿಗೆ ಕೊಟ್ಟಷ್ಟೇ ಬೆಲೆ ಕೊಡ್ತಾರೆ ಅಂದರೆ ಪ್ರತಿಯೊಬ್ಬರು ಜಪ ಮಾಡಿ, ತೊಂದರೆ ಇಲ್ಲ. ಆ ವಿಚಾರ ಬರುವ ತನಕ ಇದಕ್ಕೂ ಹಾಗಾದರೆ ನೀವು ಗೌರವ ಸಲ್ಲಿಸಬೇಕಾಗುತ್ತೆ. ಮತ್ತು ಅಷ್ಟಲ್ಲದೆ ನಾವು ಆಹಾರ ತಿನ್ನುವಾಗ ಹೇಗೆ ಶುಚಿಯಾದ ಜಾಗವನ್ನು ಬಯಸಿ ಶೌಚಾಲಯಗಳಲ್ಲಿ ಹೇಗೆ ಊಟ ಮಾಡೋದಿಲ್ವೋ ಹಾಗೆ ಗಾಯತ್ರಿ ಮಂತ್ರವನ್ನು ಕೂಡ ಸಿಕ್ಕ ಜಾಗಗಳಲ್ಲಿ ನಮ್ಮ ಮೊಬೈಲ್ ರಿಂಗ್ಟೋನ್ಗಳನ್ನಾಗಿಯೋ ಅಥವಾ ಕಾಲಿಂಗ್ ಬೆಲ್ಗಳಲ್ಲೋ ಯಾರಂದರೆ ಅವರು ಅದನ್ನು ಹಾಡಿ ಅವಮಾನ ಮಾಡಿದರೆ, ರಾಘವೇಂದ್ರ ತೀರ್ಥರಂಥ ಮಹಾನುಭಾವರು ಅದನ್ನು ಬಹಳ ದೊಡ್ಡ ಸ್ಥಾನದಲ್ಲಿಟ್ಟಿದ್ದಾರೆ. ಅದರ ಜಪವನ್ನು ಮಾಡಿ ಅವರಿವತ್ತು ಬಹಳ ದೊಡ್ಡ ಬುದ್ಧಿವಂತರು ಅಂತ ಕರೆಸ್ಕೊಂಡದ್ದೇ ಅದರ ಜಪದ ಪ್ರಭಾವದಿಂದ. ಅವರಿಗೂ ಅವಮಾನ ಮಾಡಿ ಆ ಗಾಯತ್ರಿ ಮಂತ್ರಕ್ಕೂ ನಾವು ಅವಮಾನ ಮಾಡಿದಾಗತ್ತೆ. ಇದರಿಂದ ನಮಗೆ ಪಾಪ ಬರುತ್ತೆ, ಅದನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ನಾವು ಯಾರಿಗೋ ಅವಮಾನ ಮಾಡಬೇಕು, ಅವರನ್ನು ಕೆಳಗಡೆ ತುಳಿದು ಬಿಡಬೇಕು, ಅವರು ಹಾಳಾಗೋಗಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದಲ್ಲ ಇದನ್ನು. ಹಾಗೆ ಗಾಯತ್ರಿ ಮಂತ್ರ ಜಾಪಕಃ ಅಂದರೆ ಅವರಿಷ್ಟೆಲ್ಲ ಅದಕ್ಕಷ್ಟು ಗೌರವ ಕೊಟ್ಟು ಅದರ ಜಪ ಮಾಡಿದವರು. ಭಾಗವತ ಅಂತ ವೇದವ್ಯಾಸ ದೇವರು ಕೊಟ್ಟಂತಹ ಒಂದು ಗ್ರಂಥದಲ್ಲಿ ದೊಡ್ಡ ರಾಜ ಪರೀಕ್ಷಿತ ಅನ್ನುವ ದೊಡ್ಡ ರಾಜ, ಆ ರಾಜನಿಗೆ 8 ವರ್ಷದ ಶೃಂಗಿ ಅನ್ನುವ ಹುಡುಗ ಶಾಪ ಕೊಡ್ತಾನೆ. 7 ದಿನದಲ್ಲಿ ತಕ್ಷಕ ಅನ್ನುವ ಹಾವು ಕಚ್ಚಿ ನೀನು ಸಾಯ್ತೀಯ. ಇವನು 7-8 ವರ್ಷದ ಹುಡುಗ, ರಾಜ ಅವನು. ಆಗಿನ ಕಾಲದಲ್ಲಿ ಪಾಂಡವರ ಸಂತತಿ, ಬಹಳ ದೊಡ್ಡ ರಾಜ. 7 ದಿನದಲ್ಲಿ ತಕ್ಷಕ ಕಚ್ಚಿ ಸಾಯ್ತಾನೆ. 7 ವರ್ಷದ ಚಿಕ್ಕ ಹುಡುಗನ ಮಾತಿಗೆ ಇಂಥ ಬೆಲೆ ಬಂದಿದ್ದಾದರೂ ಹೇಗೆ ಅಂದರೆ ವಿಚಾರ ಮಾಡಿದಾಗ ಹೇಳ್ತಾರೆ, ಆ ಹುಡುಗನಿಗೆ ಉಪನಯನ ಆಗಿತ್ತು, ಶ್ರದ್ಧೆಯಿಂದ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದ, ಅದರ ಪ್ರಭಾವದಿಂದ ಅವನು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇತ್ತು. ಹಾಗಾದರೆ ಇಷ್ಟು ಶಕ್ತಿ ಇರುವಂಥ ಮಂತ್ರವನ್ನು ದೊಡ್ಡ ದೊಡ್ಡ ಋಷಿಗಳು ಸಾಧನೆ ಮಾಡಿಕೊಳ್ಳಿಕ್ಕೋಸ್ಕರ ಯಾರು ಅರ್ಹರೋ ಅವ್ರಿಗೆ ಅದನ್ನು ಕೊಟ್ಟು ಹೋಗಿದ್ದಾರೆ. ಅಂಥವರ ಇವಾಗ ನಮಗೆ ನಾವು ಏನೇ ಬೇಕಾದರೂ ಕಷ್ಟ ಇದ್ದರೂ ಎಲ್ಲ ನಾವೇ ಪಡ್ಕೊಳ್ಳೋ ಹಾಗಿದ್ರೆ ನಾವು ಯಾಕೆ ರಾಯರ ಹತ್ರ ಹೋಗ್ತೀವಿ? ರಾಯರ ಹತ್ರ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅವರು ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಾರೆ. ಅವರ ಹತ್ರ ಹೋಗಿ ನಾವು ಕೈ ಚಾಚಿ ನಮಗೆ ಅನುಗ್ರಹ ಮಾಡಿ ಅಂದರೆ ಅವ್ರು ಕೊಟ್ಟು ಕಳಿಸ್ತಾರೆ. ಇವತ್ತು ಎಷ್ಟೋ ಜನಕ್ಕೆ ಸಂತಾನ, ಮನೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ ವಿಜ್ಞಾನವಾಗ್ದೇಹ ಸುಪಾಠವಾದಿನ್ ಅನೇಕ ಬೇಕಾದಷ್ಟು ಕೊಟ್ಟಿದ್ದಾರೆ. ಸಂಪತ್ತು ಕೊಟ್ಟಿದ್ದಾರೆ, ಸಂತಾನ ಕೊಟ್ಟಿದ್ದಾರೆ, ಮನೆಗಳನ್ನು ಅನೇಕ ಉಪಕಾರಗಳನ್ನು ರಾಯರು ಮಾಡಿದ್ದಾರೆ. ಅನೇಕ ಜನರಿಗೆ ತಮ್ಮ ಅನುಭವಕ್ಕೆ ಬಂದಿದೆ. ಆ ಸ್ಮರಣೆಯಿಂದಲೇ ಇವತ್ತು ಪ್ರತಿ ಹಳ್ಳಿಗಳಲ್ಲೂ ರಾಘವೇಂದ್ರ ತೀರ್ಥರನ್ನ ಅವರ ಮಠವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇದರ ನಿಜವಾದ ಹಿನ್ನೆಲೆ ಏನು? ಅವರು ಗಾಯತ್ರಿ ಮಂತ್ರವನ್ನು ಅಷ್ಟು ಶ್ರದ್ಧಾಭಕ್ತಿಗಳಿಂದ ಜಪ ಮಾಡಿಕೊಂಡು ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಪ್ರಧಾನವಾಗಿ ಅದಕ್ಕೊಂದು ಗೌರವ ಕೊಟ್ಟಿದ್ದಾರೆ. ನಾವು ಸಮಾಜದಲ್ಲಿ ಅದನ್ನು ಹಾಳು ಮಾಡಿದರೆ, ಯಾರದ್ದೋ ಮಾತು ಕೇಳಿ ನಾವೇ ನಮ್ಮನ್ನು ಬಿಟ್ಟರೆ ಬುದ್ಧಿವಂತರಿಲ್ಲ ಅನ್ನುವ ಭಾವನೆಯಲ್ಲಿ ಕೆಟ್ಟದಾಗಿ ಗಾಯತ್ರಿ ಮಂತ್ರವನ್ನು ಉಪಯೋಗಿಸಿಕೊಂಡ್ರೆ ಅದಕ್ಕೆ ಮಾಡುವ ಅವಮಾನದ ಫಲ ದೊಡ್ಡದಾಗಿ ಅನುಭವಿಸಬೇಕಾಗುತ್ತೆ. ಇಂಥದ್ದೊಂದು ಎಚ್ಚರಿಕೆ ಮಾತ್ರ ನಮ್ಮಲ್ಲಿರಬೇಕು. ಖಂಡಿತ ಅನುಭವಿಸಲೇಬೇಕಾಗುತ್ತೆ. ನಾವು ತಪ್ಪು ಮಾಡಿದರೆ ಅದು ತಪ್ಪೇ. ಇದಕ್ಕೆ ನಾವು ಮಾಡ್ತಾ ಇರೋದು ನಿಜವಾಗಲೂ ಬಹಳ ದೊಡ್ಡ ಅವಮಾನ. ಹಾಗಾಗಿ ನಾವು ಒಂದು ಬಾವುಟ, ನಮ್ಮ ದೇಶದ ಬಾವುಟ, ನಮ್ಮ ರಾಜ್ಯದ ಬಾವುಟ ಏನಿದೆ ಅದಕ್ಕೆ ಬೆಂಕಿ ಹಚ್ಚಿದರೇನೆ ನಮ್ಮ ಒಳಗಡೆ ತಡ್ಕೊಳ್ಳಿಕ್ಕಾಗಲ್ಲ. ಅಂಥ ಹಿಂದೂ ಪರಂಪರೆಯಲ್ಲಿ ಬಂದಂತಹ ನಾವು ದೊಡ್ಡ ದೊಡ್ಡ ಋಷಿಗಳು ಕಷ್ಟಪಟ್ಟು ನಮಗೋಸ್ಕರ ಉಪಕಾರ ಆಗಲಿ ಅಂತ ಕೊಟ್ಟಂತಹ ಈ ಮಂತ್ರಗಳಿಗೇನೆ ಕೆಟ್ಟದಾಗಿ ಅವಮಾನ ಮಾಡ್ತೀವಿ ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪ ಮಾಡಿ ಅದರ ಸಿದ್ಧಿಯನ್ನು ಪಡ್ಕೊಂಡು ಬಂದಂತಹ ಭಕ್ತರಿಗೆ ಅನೇಕ ಉಪಕಾರಗಳನ್ನು ಇದರ ಪ್ರಭಾವದಿಂದ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಮಾಡಿದ್ದಾರೆ. ಅವರನ್ನು ಗುರುಗಳನ್ನಾಗಿ ಪಡ್ಕೊಂಡ ನಾವು ಅವರಿಗೂ ಗೌರವ ಕೊಟ್ಟಾಗತ್ತೆ, ಮಂತ್ರಕ್ಕೂ ಗೌರವ ಕೊಟ್ಟಾಗತ್ತೆ. ಹಾಗಾಗಿ ಯಾರು ಅರ್ಹರೋ, ಯಾರು ಅದನ್ನು ಜಪ ಮಾಡಲಿಕ್ಕೆ ಅಧಿಕಾರ ಇದೆಯೋ, ಯಾವ ಸ್ಥಾನದಲ್ಲಿ ಅಂದರೆ ಯಾವ ಜಾಗದಲ್ಲಿ ಅದನ್ನು ಜಪ ಮಾಡಬೇಕೋ ಈ ಎಲ್ಲ ಗೌರವಗಳನ್ನು ಕೊಟ್ಟು ಆ ಮಂತ್ರವನ್ನು ಕಾಣೋಣ. ಇನ್ನು ಮುಂದಾದರೂ ಈ ತಪ್ಪಿನಿಂದ ಹೊರಗಡೆ ಬರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.